ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದಿರುವಂತಹ ಜೆಡಿಎಸ್ ಶಿವಮೊಗ್ಗ ಗ್ರಾಮಾಂತರ ವೈದ್ಯರ ವರ್ಗಾವಣೆ ಶಿವಮೊಗ್ಗ ಡಿಸಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗಿದೆ. ಶಿವಮೊಗ್ಗ ಗ್ರಾಮಾಂತರ ಜೆಡಿಎಸ್ನಿಂದ ಪ್ರತಿಭಟಿಸ್ತಾ ಇರುವಂತದ್ದು ಜೆಡಿಎಸ್ ಶಾಸಕಿ ಶಾರದಾ ಪೂರ್ಯ ನಾಯಕ್ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ತಕ್ಷಣ ಆಸ್ಪತ್ರೆಗಳಿಗೆ ವೈದ್ಯರನ್ನ ನೇಮಿಸಬೇಕು ಅಂತ ಹೇಳಿಬಿಟ್ಟು ವರ್ಗಾವಣೆ ಮಾಡ್ತಾ ಇರೋದಕ್ಕೆ ಕಿಡಿಕಾರ್ತಾ ಇರುವಂತದ್ದು ಶಿವಮೊಗ್ಗ ಡಿಸಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಶಿವಮೊಗ್ಗ ಗ್ರಾಮಾಂತರ ಜೆಡಿಎಸ್ನಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು ಜೆಡಿಎಸ್ ಶಾಸಕಿ ಶಾರದಾ ಪೂರ್ವ ನಾಯಕ್ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಡಿಸಿ ಮೂಲಕ ಸರ್ಕಾರಕ್ಕೆ ಜೆಡಿಎಸ್ ಶಾಸಕಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಶಿವಮೊಗ್ಗ ಡಿಸಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಜೆಡಿಎಸ್ ಶಾಸಕಿ ಶಾರದಾ ಪೂರ್ಯ ನಾಯಕ್ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ತಕ್ಷಣ ಆಸ್ಪತ್ರೆಗೆ ವೈದ್ಯರನ್ನ ನೇಮಕ ಮಾಡಬೇಕು, ಏನು ವರ್ಗಾವಣೆ ಮಾಡಿದ್ದಾರೆ ತಕ್ಷಣ ಆಸ್ಪತ್ರೆಗಳಿಗೆ ವೈದ್ಯರನ್ನ ನೇಮಿಸುವಂತೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಒತ್ತಾಯಿಸಿ ಅವರಿಗೂ ಕೂಡ ನನ್ನ ಸ್ವಾಗತ, ಈ ಪ್ರತಿಭಟನೆಯಿದ್ದಾರೆ ಅವರಿಗೂ ಕೂಡ ಉತ್ಪೂರ್ಣ ಸ್ವಾಗತವನ್ನು ಬಯಸ್ತೇನೆ. ಈಗ ಅಶಕ್ತ ಪರವಾದಂತಹ ಮಾತಾಡಿದಾಗ ಇಲ್ಲ ಸದ್ಯಕ್ಕೆ ಎಲ್ಲಾ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದಾರೆ, ಹಾಗಾಗಿ ನಾವು ತಡೆ ಹಿಡಿತೀವಿ ಅಂತ ಅಂದ್ರು. ಇವ್ರು ತಡೆ ಹಿಡಿತಾರೆ ಬಿಡು, ಮಾಡ್ಲಿಕ್ಕಿಲ್ಲ ಅಂತ ನಾವು ತಿಳ್ಕೊಂಡ್ವಿ. ಬಟ್ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಮತ್ತೆ ನನ್ನ ಗಮನಕ್ಕೆ ಬಂತು, ಇಲ್ಲ ಇದನ್ನ ಮಾಡ್ತಾರೆ ಇವರು ಅಂತ ಹೇಳಿ. ಸೊ ನಾನು ಪ್ರಶ್ನೆ ಹಾಕಿದಾಗ ಅದು ಅವಕಾಶ ಕೊಟ್ರು. ಸ್ಪೀಕರ್ ಸನ್ಮಾನ್ಯ ಯುಟಿ ಖಾದರ್ ಅವರು ಸಹ ಸ್ಪಂದಿಸಿದ್ರು. ಅವರು ಸಹ ಹಿಂದೆ ಆರೋಗ್ಯ ಮಂತ್ರಿಗಳಾಗಿರ್ತಕ್ಕಂಥವ್ರು, ಆರೋಗ್ಯದ ಬಗ್ಗೆ ಏನಿದೆ ವಿಚಾರ ಅನ್ನೋದು ಗೊತ್ತಿದೆ. ನಾನು ಮಾತಾಡಿದ ತಕ್ಷಣ ಎಲ್ಲ ರೂಲಿಂಗ್ ಪಾರ್ಟಿಯ ಶಾಸಕರು ಸಹ ನಿಂತ್ಕೊಂಡು ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು. ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಸಹ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಅವತ್ತು ಡಿಸ್ಕಷನ್ ಆಯ್ತು, ಇಲ್ಲ ನಿಮ್ಗೆ ಇನ್ನೊಂದು 2 ದಿವಸ ಬಿಟ್ಟು ಆರೋಗ್ಯ ಮಂತ್ರಿಗಳು ಇದ್ದ ದಿವಸ ನಿಮ್ಗೆ ಅವಕಾಶ ಕೊಡ್ತೇವೆ ಮಾತಾಡೋದಕ್ಕೆ ಅಂತ ಹೇಳಿ ಆರೋಗ್ಯ ಮಂತ್ರಿಗಳಿಗೆ ಇನ್ನೊಂದು ಪ್ರಶ್ನೆ ಹಾಕಿದ್ವಿ. ಆ ಪ್ರಶ್ನೆಯಲ್ಲಿ ನನಗೆ ಒಂದು ಉತ್ತರ ಬಂದಿತ್ತು. ಇಲ್ಲ, ನಮ್ಮ ಇಡೀ ರಾಜ್ಯದಲ್ಲಿ 21 ತಾಲೂಕುಗಳು ಅಂದ್ರೆ ತಾಲೂಕು ಹೆಡ್ ಕ್ವಾರ್ಟರ್ ಇದಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಸಮುದಾಯದತ್ತ ಆಸ್ಪತ್ರೆಗಳನ್ನ ನಾನು ಉಳಿಸ್ಕೊಡ್ತೀವಿ ಅಂತ ಹೇಳಿ ವೈದ್ಯರ ವರ್ಗಾವಣೆ ಆದೇಶ ಹೊರಡಿಸಿದ ನಂತರ ಸಡನ್ಲಿ ಆ ಪ್ಲೇಸಿಗೆ ನೇಮಕ ಮಾಡಿ ವೈದ್ಯರನ್ನ ಅಂತ ಹೇಳ್ಬಿಟ್ಟು ಇದೀಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವುದು ಶಿವಮೊಗ್ಗ ಗ್ರಾಮಾಂತರ ಜೆಡಿಎಸ್ನಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಜೆಡಿಎಸ್ ಶಾಸಕಿಯಾದಂತಹ ಶಾರದಾ ಪೂರ್ಯ ನಾಯಕ್ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ತಕ್ಷಣ ಆಸ್ಪತ್ರೆಗಳಿಗೆ ವೈದ್ಯರನ್ನ ನೇಮಕ ಮಾಡಿ ಅಂತ ಹೇಳ್ಬಿಟ್ಟು ಡಿಸಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ. ಶಿವಮೊಗ್ಗ ಡಿಸಿ ಕಚೇರಿಯ ಎದುರು ಮಾಡ್ತಾ ಇರುವಂತಹ ಪ್ರತಿಭಟನೆ ಸಡನ್ ಆಗಿ ಆ ತಕ್ಷಣಕ್ಕೆ ನೀವು ಆಸ್ಪತ್ರೆಗಳಿಗೆ ವೈದ್ಯರನ್ನ ನೇಮಿಸಬೇಕು ಅಂತ ಹೇಳ್ಬಿಟ್ಟು ಒತ್ತಾಯವನ್ನ ಮಾಡ್ತಾ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಡಿಸಿ ಕಚೇರಿಯ ಎದುರು ಮಾಡ್ತಾ ಇರುವಂತಹ ಪ್ರತಿಭಟನೆಯ ದೃಶ್ಯಗಳು. ಶ್ರೀಮತಿ ಶಾರದಾ ಪೂರ್ವ ನಾಯಕ್ ಎಲ್ಲ ಕಾರ್ಯಕರ್ತರ ಪರವಾಗಿ ಇಲ್ಲಿ ಬಂದಿರತಕ್ಕಂಥ ಮುಖಂಡರ ಪರವಾಗಿ